ಸಮಯ ಸರಿಯಾಗಿ 8:30 ಆಕಾಶವಾಣಿ ಮೈಸೂರು. ನಾನು ಐ, ನೀನು ಯು. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ. ಬಿಸಿಲೇ ಇರಲಿ, ಸನ್ಲೈಟ್ ಲೆಟ್ ಕಮ್, ಮಳೆಯೇ ಬರಲಿ, ರೈನ್ ಲೆಟ್ ಇಟ್ ಕಮ್, ಕಾಡಲ್ಲಿ ಮೇಡಲ್ಲಿ ಅಲೆಲೆ, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಪ್ರಸ್ತುತಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಪ್ರಿಯ ಕೇಳುಗರೆ, ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ. ಇಂಗ್ಲಿಷ್ ಯಾರಿಗೆ ಬೇಡ? ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ಇದರ ಅಗತ್ಯತೆ ಮೊದಲಿಗಿಂತ ಹೆಚ್ಚಾಗಿದೆ. ಆದರೆ ನಮ್ಮಲ್ಲಿ ಬಹುತೇಕ ಮಂದಿಗೆ ಇಂಗ್ಲಿಷ್ ಬಳಸೋದು ಬಹಳ ಕಷ್ಟ ಅನಿಸುತ್ತೆ. ದಿನನಿತ್ಯದ ಮಾತುಕತೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನೂರಾರು ಇಂಗ್ಲಿಷ್ ಪದಗಳನ್ನು ನಾವು ಬಳಸ್ತಾ ಇರ್ತೀವಿ. ಆ ಪದಗಳ ಜೊತೆ ಕನ್ನಡದ ಪದಗಳನ್ನು ಕೂಡ ಬಳಸ್ತೇವೆ. ಇದನ್ನ ಕಂಗ್ಲೀಷ್ ಅನ್ಬೋದು. ಆದರೆ ಇಷ್ಟೆಲ್ಲ ಇಂಗ್ಲಿಷ್ ಪದಗಳನ್ನು ನಾವು ಬಳಸ್ತಾ ಇದ್ರೂ ನಮಗೆ ಇಂಗ್ಲಿಷ್ ಸರಿಯಾಗಿ ಮಾತಾಡೋಕ್ಕಾಗಲ್ಲಪ್ಪ ಅಂತ ಯಾವಾಗಲೂ ಕೊರಗುವಂಥ ಸಂದರ್ಭ ಜಾಸ್ತಿ. ದಿನನಿತ್ಯ ಇಂಗ್ಲಿಷನ್ನು ಕಂಗ್ಲೀಷ್ ರೂಪದಲ್ಲಿ ಬಹಳ ಬಳಸ್ತೇವೆ. ಉದಾಹರಣೆಗೆ, ಅವ್ರಿಗೊಂದು ಫೋನ್ ಕಾಲ್ ಮಾಡಬೇಕಿತ್ತು, ಗ್ಯಾಸ್ ಬುಕ್ ಮಾಡಬೇಕಾಗಿದೆ, OTP ಪಡೆದು ಅಪ್ಲೋಡ್ ಮಾಡಿಬಿಡು, ಗೂಗಲ್ನಲ್ಲಿ ಒಂದ್ಸರಿ ಸರ್ಚ್ ಮಾಡಿ ನೋಡು. ಹೀಗೆ ದಿನನಿತ್ಯ ನೂರಾರು ಇಂಗ್ಲಿಷ್ ಪದಗಳನ್ನು ಕನ್ನಡದ ವಾಕ್ಯದಲ್ಲಿ ಸೇರಿಸ್ಕೊಳ್ತೀವಿ. ಈಗ ನಾವು ಇಂಗ್ಲಿಷ್ ಪದಗಳನ್ನು ಇಂಗ್ಲಿಷ್ ವಾಕ್ಯದಲ್ಲಿ ಬಳಸೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಉದಾಹರಣೆಗೆ, ಗೂಗಲ್ನಲ್ಲಿ ಸರ್ಚ್ ಮಾಡಿದೆ ಅನ್ನೋದ್ರ ಬದಲು ಐ ಸರ್ಚ್ಡ್ ಇನ್ ಗೂಗಲ್ ಅಂತ ಹೇಳೋದು. ಇಟ್ಸ್ ಸೋ ಸಿಂಪಲ್. ಈ ಮೂಲಕ ನಿಮಗೆ ಇಂಗ್ಲಿಷನ್ನು ಸರಿಯಾಗಿ ಬಳಸಲಿಕ್ಕೆ ನಾನು ಈ ಬಾನುಲಿ ಇಂಗ್ಲಿಷ್ ತರಗತಿ ಸರಣಿಯಲ್ಲಿ ಸಹಾಯ ಮಾಡ್ತೇನೆ. ಇಂಗ್ಲಿಷ್ ನಮಗೆ ಎರಡನೇ ಭಾಷೆ. ಇದನ್ನ ಕಲಿಯೋದು ಅನ್ನೋದಕ್ಕಿಂತ ಗಳಿಸೋದು ಅಂತ ನಾವು ಯೋಚನೆ ಮಾಡೋದು ಒಳ್ಳೆಯದು. ಈಗ ನಾವು ಮಾತಾಡೋ ನಮ್ಮ ಮನೆಯ ಭಾಷೆ, ಮಾತೃಭಾಷೆ ಮಗುವಾಗಿದ್ದಾಗಿಂದ ಕಲಿತಾ ಬಂದ್ವಿ. ಎಷ್ಟೋ ಸರಿ ನಾವು ಭಾಷೆ ಕಲಿತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳಕ್ ಮೊದಲೇ ಕಲ್ತ್ಕೊಂಡ್ಬಿಟ್ವಿ. ಆದರೆ ಈ ಎರಡನೇ ಭಾಷೆ ಇದೆಯಲ್ಲ, ಇದು ಸ್ವಲ್ಪ ಕಷ್ಟದ ಕೆಲಸ. ಸ್ವಲ್ಪ ನಿಧಾನವಾಗಿ ಪ್ರಜ್ಞಾಪೂರ್ವಕವಾಗಿ ಕಲಿಬೇಕಾಗತ್ತೆ. ಮಗುವಾಗಿದ್ದಾಗ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದಾಗ ನಮಗೆ ಯಾವುದೇ ಮುಜುಗರ ಆಗಿರಲ್ಲ. ಆದರೆ ಈ ಎರಡನೇ ಭಾಷೆ ಕಲಿಬೇಕಾದ್ರೆ ನಾವು ವಯಸ್ಸಿನಲ್ಲಿ ದೊಡ್ಡವರಾಗಿರ್ತೀವಿ. ಸಣ್ಣ ಪುಟ್ಟ ತಪ್ಪಾಗತ್ತೆ ಅಂತ ಹೇಳಿ ಹಿಂಜರಿಕೆ ಜಾಸ್ತಿ ಇರುತ್ತೆ. ಎಲ್ಲಿ ಅವಮಾನ ಆಗುತ್ತೋ ಅಂತ ನಾವು ಬಾಯಿ ಬಿಡೋದೇ ಇಲ್ಲ. ಹಾಗಾಗಿ ಇಂಗ್ಲಿಷ್ ನಮ್ಮಿಂದ ಬಹಳ ದೂರ ಹೊರಟೋಗ್ತದೆ. ಇಂಗ್ಲಿಷನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಬಳಸೋದ್ರ ಕಡೆಗೆ ಗಮನ ಕೊಡಬೇಕು. ಅದೇ ರೀತಿ ಇಂಗ್ಲಿಷನ್ನು ಗಳಿಸ್ಕೊಳ್ಬೇಕಾದ್ರೆ 3 ಅಂಶಗಳು ಬಹಳ ಮುಖ್ಯ ಆಗತ್ತೆ. ಇಂಗ್ಲಿಷ್ ಬಳಕೆ ಹೇಗಿರುತ್ತೆ ಅಂತ ಹೇಳಿ ನಾವು ಮೊದಲು ಗಮನಿಸುವುದನ್ನು ಕಲಿಬೇಕು. ಅದನ್ನ ನೋಟೀಸ್ ಅಂತ ಹೇಳ್ತೇವೆ. ನೋಟೀಸ್ ಮಾಡಿದ ಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ನೋಟೀಸ್ ಮತ್ತು ಪ್ರಾಕ್ಟೀಸ್ ಎರಡನ್ನು ಮಾಡಿದ ಮೇಲೆ ಯೂಸ್ ಮಾಡಬೇಕು. ಹೀಗೆ ಈ 3 ಹಂತಗಳನ್ನು ನೀವು ಹಠದಿಂದ ಛಲದಿಂದ ಬಳಸ್ಕೊಂಡ್ರೆ ಖಂಡಿತ ನಿಮಗೆ ಇಂಗ್ಲಿಷ್ ಬರುತ್ತೆ. ಈಗ ಇಂಗ್ಲಿಷ್ನಲ್ಲಿ ನಾವು ಇನ್ನೊಬ್ಬರಿಗೆ ಧನ್ಯವಾದ ಹೇಗೆ ಹೇಳ್ತೀವಿ ಅಂತ ಮೊದಲಿಗೆ ನೋಡೋಣ. ಯಾರಿಂದಾದರೂ ನಾವು ಸಹಾಯವನ್ನ ಪಡ್ಕೊಂಡ್ರೆ ಥ್ಯಾಂಕ್ ಯು ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೇವೆ. ಆದರೆ ಕನ್ನಡದಲ್ಲಿ ಈ ಅಭಿವ್ಯಕ್ತಿ ಸ್ವಲ್ಪ ಭಿನ್ನವಾಗಿರುತ್ತೆ. ಈಗ ಬಸ್ಸಲ್ಲಿ ಯಾರಾದರೂ ನಮಗೆ ಒಂದು ಸೂಟ್ ಕೇಸನ್ನು ಎತ್ಕೊಟ್ರೆ ಧನ್ಯವಾದಗಳು ಅಂತ ಕನ್ನಡದಲ್ಲಿ ಹೇಳೋದಿಲ್ಲ. ಬದಲಿಗೆ ಒಳ್ಳೇದಾಗ್ಲಪ್ಪ ಅಂತ ಸಹಾಯ ಮಾಡಿದವರಿಗೆ ಹೇಳ್ತೀವಿ. ಕೆಲವು ಸರಿ ಥ್ಯಾಂಕ್ ಯು ಅಂತಾನು ಹೇಳ್ತೀವಿ. ಆದರೆ ಇಂಗ್ಲಿಷ್ನಲ್ಲಿ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು. ಒಂದು ವೇಳೆ ನಮಗಿಂತ ದೊಡ್ಡವರಾಗಿದ್ದು ಅಥವಾ ಬಹಳ ಮುಖ್ಯವಾದ ಸಹಾಯವನ್ನು ಯಾರಾದರೂ ಮಾಡಿಕೊಟ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೇವೆ. ಅಥವಾ ಇಟ್ಸ್ ರಿಯಲಿ ಕೈಂಡ್ ಆಫ್ ಯು ಅಂತ ಕೂಡ ಹೇಳ್ತೇವೆ. ಈ ಪ್ರಯೋಗಗಳನ್ನು ನಾವು ಮೊದಲು ನೋಟೀಸ್ ಮಾಡಬೇಕು. ನೋಟೀಸ್ ಮಾಡಿದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ಮೇಲೆ ಯೂಸ್ ಮಾಡಬೇಕು. ಈಗ ನಾನು ನಿಮ್ಗೆ ಹೇಳಿದೆ ಇಟ್ಸ್ ರಿಯಲಿ ಕೈಂಡ್ ಆಫ್ ಯು. ಇದನ್ನ ಹೇಳಬೇಕಾದ್ರೆ ಒಂದೆರಡು ಬಾರಿ ತೊದಲಬಹುದು. ಅಯ್ಯೋ ತಪ್ಪಾದ್ರೆ ಅಂತ ಭಯನೂ ಆಗ್ಬೋದು. ಅದೆಲ್ಲ ಬಿಟ್ಬಿಡೋಣ. ಈಗ ನೀವು ನೋಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಯೂಸ್ ಮಾಡ್ತಾ ಹೋದರೆ ನಿಮಗರಿವಿಲ್ಲದೆ ಒಂದು ದಿನ ತಕ್ಕ ಸನ್ನಿವೇಶದಲ್ಲಿ ಥ್ಯಾಂಕ್ ಯು
ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀರಿ. ನೋಡಿ, ಥ್ಯಾಂಕ್ ಯು ಹೇಳೋದ್ರ ಜೊತೆಗೆ ಅದೇ ಅರ್ಥ ಕೊಡುವಂಥ ಇನ್ನಷ್ಟು ಪದಪ್ರಯೋಗಗಳನ್ನು ಗಮನಿಸೋಣ. ಥ್ಯಾಂಕ್ಸ್ ಅ ಲಾಟ್, ದಟ್ಸ್ ವೆರಿ ಕೈಂಡ್ ಆಫ್ ಯು, ದಟ್ಸ್ ವೆರಿ ಸ್ವೀಟ್ ಆಫ್ ಯು, ಮೇ ಗಾಡ್ ಬ್ಲೆಸ್ ಯು. ಹೀಗೆ ಒಬ್ಬರು ನಮಗೆ ಧನ್ಯವಾದ ಹೇಳಿದಾಗ ನಾವು ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ, ರೆಸ್ಪಾನ್ಸನ್ನು ಕೊಡಬೇಕು? ನೋಡಿ, ಯಾರಾದರೂ ಥ್ಯಾಂಕ್ ಯು ಅಂದರೆ ನಕ್ಕು ಸುಮ್ಮನಾಗ್ತೀವಿ. ಅಪರೂಪಕ್ಕೆ ಇರಲಿ ಬಿಡಿ ಸರ್, ಅದೇನು ಮಹಾ ಅಂತ ಹೇಳ್ತೀವಿ. ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ಸ್ವಲ್ಪ ಭಿನ್ನವಾದ ಪ್ರತಿಕ್ರಿಯೆ ನಿರೀಕ್ಷೆ ಮಾಡ್ತೀವಿ. ಯಾಕೆ ಅಂದರೆ ಇಂಗ್ಲಿಷ್ ನಮ್ಮ ಮನೆಯ ಭಾಷೆ ಅಲ್ಲ. ಇಂಗ್ಲಿಷನ್ನು ನಾವು ನೀವು ಹೆಚ್ಚು ಬಳಸೋದು ನಮ್ಮ ವ್ಯಾವಹಾರಿಕ ವೃತ್ತಿ ಆಧಾರಿತ ಅಗತ್ಯಗಳಿಗೆ ಮಾತ್ರ. ಮನೆಯ ಸದಸ್ಯರ ಜೊತೆ ಇಂಗ್ಲಿಷ್ ಮಾತಾಡೋ ಅಗತ್ಯ ಇಲ್ಲ ಅಲ್ವಾ? ಅದ್ರ ಜೊತೆಗೆ ಇಂಗ್ಲಿಷ್ ಭಾಷೆಯ ಜಾಯಮಾನ ಬೇರೆ. ನೋಡಿ, ಕನ್ನಡಕ್ಕೆ ಹೋಲಿಸ್ಕೊಂಡ್ರೆ ಇಂಗ್ಲಿಷ್ನಲ್ಲಿ ಔಪಚಾರಿಕ ಪ್ರಯೋಗಗಳು ಸ್ವಲ್ಪ ಜಾಸ್ತಿ. ನಮಗೆ ಕೆಲವು ಸರಿ ವಿಚಿತ್ರ ಅಂತ ಅನ್ಸಿದ್ರೂ ಈ ಭಾಷೆಯ ವಿಶೇಷತೆ ಏನು ಅಂತ ನೋಟಿಸ್ ಮಾಡಬೇಕು. ನೋಟಿಸ್, ಪ್ರಾಕ್ಟೀಸ್, ಆಮೇಲೆ ಯೂಸ್. ಯಾರಾದರೂ ನಮಗೆ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್, ದಟ್ಸ್ ವೆರಿ ಕೈಂಡ್ ಆಫ್ ಯು ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ನಾವು ವೆಲ್ಕಮ್, ಯು ಆರ್ ವೆಲ್ಕಮ್, ಯು ಆರ್ ಮೋಸ್ಟ್ ವೆಲ್ಕಮ್, ಥ್ಯಾಂಕ್ ಯು, ಇಟ್ಸ್ ಮೈ ಪ್ಲೆಜರ್, ಇಟ್ಸ್ ಆಲ್ ರೈಟ್, ನೋ ಮೆನ್ಷನ್, ಡೋಂಟ್ ಮೆನ್ಷನ್ ಇಟ್, ಇಟ್ಸ್ ಓಕೆ. ಈ ಯಾವುದೇ ಪ್ರತಿಕ್ರಿಯೆಯನ್ನು ನೀವು ಬಳಸಬಹುದು. ವೆಲ್ಕಮ್, ಯು ಆರ್ ವೆಲ್ಕಮ್, ಯು ಆರ್ ಮೋಸ್ಟ್ ವೆಲ್ಕಮ್, ಥ್ಯಾಂಕ್ ಯು, ಇಟ್ಸ್ ಮೈ ಪ್ಲೆಜರ್ ಅನ್ನೋದು ಔಪಚಾರಿಕ ಸನ್ನಿವೇಶದಲ್ಲಿ ಬಳಕೆ ಆದರೆ, ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವರು ಅಂತ ಆದರೆ ಅವರ ಜೊತೆ ನೀವು ಅನೌಪಚಾರಿಕವಾಗಿ ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಇಟ್ಸ್ ಆಲ್ ರೈಟ್, ನೋ ಮೆನ್ಷನ್, ಡೋಂಟ್ ಮೆನ್ಷನ್ ಅಥವಾ ಇಟ್ಸ್ ಓಕೆ ಅಂತನೂ ನೀವು ಹೇಳ್ಬೋದು. ಇಂಗ್ಲಿಷ್ ಅನ್ನೋದು ಬಹಳಷ್ಟು ಬಾರಿ ನಮಗೆ ಅನ್ನದ ಭಾಷೆ. ಇದ್ರ ಜೊತೆಗೆ ಭಾಷೆಯ ಜಾಯಮಾನ ಒಂದಿರುತ್ತೆ. ನೋಡಿ, ಇಂಗ್ಲಿಷ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೆ ಸಾರಿ ಅಂತ ಹೇಳ್ತೇವೆ. ಆದರೆ ಈ ಸಾರಿ ಅನ್ನೋದನ್ನ ನೀವು ಕನ್ನಡದ ಭಾಷೆಯ ಚೌಕಟ್ಟಿನಲ್ಲಿಟ್ಟು ತಮಾಷೆ ಮಾಡಬಾರ್ದು. ಯಾವಾಗ ನೀವು ಹೀಗೆ ತಮಾಷೆ ಮಾಡೋದು, ವಿಡಂಬನೆ ಮಾಡೋದನ್ನ ಬಿಟ್ಟು ಅದರ ಚೌಕಟ್ಟಲ್ಲಿ ಅರ್ಥ ಮಾಡ್ಕೊಳ್ತೀರಿ, ಅವಾಗ ನಿಮಗೆ ಇಂಗ್ಲಿಷ್ ಸರಿಯಾಗಿ ನೋಟಿಸ್ ಆಗತ್ತೆ. ನೋಟಿಸ್ ಆಗಿದ್ದನ್ನ ಪ್ರಾಕ್ಟೀಸ್ ಮಾಡಬೇಕು, ಯೂಸ್ ಮಾಡಬೇಕು. ಮತ್ತೆ ನಿಮಗೆಲ್ಲ ಇಂಗ್ಲಿಷ್ ಕಲಿಕೆ ಬಗ್ಗೆ ಆಸಕ್ತಿ ಇದ್ರೆ ಇದನ್ನ ಗಳಿಸ್ಕೊಳ್ಳಿಕ್ಕೆ ಒಂದು ವಾಕ್ಯವನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ಇದನ್ನ ಒಂದು ಮಂತ್ರದ ರೀತಿ ನೀವು ಬಳಸ್ಕೊಳ್ಳಿ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ಸ್ ನಾಟ್ ಡಿಫಿಕಲ್ಟ್. ಒಂದು ಭಾಷೆಯಾಗಿ ಇಂಗ್ಲಿಷ್ ನಮ್ಮ ಮಾತೃಭಾಷೆಗಿಂತ ಭಿನ್ನವೇ ಹೊರತು ಅದು ಕಷ್ಟ ಅಲ್ಲವೇ ಅಲ್ಲ. ಇದನ್ನ ಸಾಧಿಸಲಿಕ್ಕೆ, ಇದನ್ನ ಗಳಿಸ್ಕೊಳ್ಳಿಕ್ಕೆ ನೀವು ಮಾಡಬೇಕಾಗಿರೋದು ನೋಟಿಸ್, ಪ್ರಾಕ್ಟೀಸ್ ಆ್ಯಂಡ್ ಯೂಸ್. ಮತ್ತೆ ಮರಿಬೇಡಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ಸ್ ನಾಟ್ ಡಿಫಿಕಲ್ಟ್. ಮುಂದಿನ ಬಾನುಲಿ ಇಂಗ್ಲಿಷ್ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್, ಸಿ ಯು ನೆಕ್ಸ್ಟ್ ಟೈಮ್. ಎಲ್ರಿಗೂ ನಮಸ್ಕಾರ. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆಲೆ. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಕೇಳಿದಿರಿ. Sunlight let come, rain let it come, forest mountain I go roaming. ಪ್ರಸ್ತುತಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಸಂಕಲನ GN ಮಂಜುನಾಥ್. ನಿರ್ಮಾಣ ಅಬ್ದುಲ್ ರಶೀದ್. Money, money I will collecting, daily, daily counting, 10 rupees after joining Ramayan book purchasing. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಸಮಯ 8:40